ಲಕ್ಷ್ಮಿ ಆರಾಮದಿ? ಹಾಂ ಆರಾಮದೇನಿ. ಮತ್ತು ಆರಾಮ ಇರಲೇಬೇಕಲ್ಲ. ಆರಾಮಿದ್ರೇನು ನಡೆಯೋದಲ್ಲ ಜೀವನ. ಆರಾಮಿಲ್ಲ ಅಂದರೆ ಹೆಂಗೆ ಜೀವನ ನಡೀತೈತಿ? ಯಾರಿದ್ರೇನು ಯಾರು ಬಿಟ್ರೇನು ನಮ್ಮ ಜೀವನ ನಾವು ಸಾಗಿಸ್ಕೊಂತ ಹೋಗಬೇಕು. ಹಂಗ್ಯಾಕೆ ಮಾತಾಡ್ತಿ? ನನಗೂ ಸ್ವಲ್ಪ ಇದಿತ್ತ, ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ? ಆ, ನೀ ಆರಾಮದಿಯಲ್ಲ? ಊರಿಗೆ ಯಾವಾಗ ಬರ್ತಿ? ಬಾನೆತನ ಮುಗಿಲ್ರಿ. ಬಾನೆತನ ಮುಗಿತಂದ್ರೆ ನಾನು ನಿಂದ್ರೋದೇ ಇಲ್ಲ, ಬಂದೇ ಬಿಡ್ತೇನೆ. ನಾನು ಯಾಕೆ ನಿಂದಿರ್ಲಿ? ಅಲ್ಲ, ನನ್ನ ಮನೆಯಾಗ ನಾ ಇದ್ರ ಸೋಬೆ ಅಲ್ಲ. ಅವ್ರ ಮನೆಯಾಗ ಎಷ್ಟು ದಿನ ಅಂತ ಇರೋದು? ಬಂದೇ ಬಿಡ್ತಾನೆ ಬಾನೆತನ ಮುಗಿತಂದ್ರೆ. ಈಗ 2 ತಿಂಗಳಾತು, ಇನ್ನೊಂದು 3 ತಿಂಗಳು. ಬೇಡ 3ರಾಗ ಬಾ ಅಂದ್ರೆ ಬರ್ತೇನೆ. ಆದ್ರೆ ಮನೆಯಾಗ ಏನು ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ಎಳಿ ಕೂಸಿರ್ತತಿ. ಅದಕ್ಕೂ ನಾವು ಹಾಲು ಕುಡಿಸ್ಬೇಕು, ಮಾಡಬೇಕು, ಅದನ್ನು ನೋಡ್ಕೋಬೇಕು. ಮತ್ತು ನಾವು ಹಸಿ ಬಾ ಅಂತಿರ್ತೀವಿ. ಮನ್ಯಾಗ ದಗದ ಮಾಡ, ನೀರು ತುಂಬ, ಚಗನ ಬಳಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನಾನು 5ರಾಗ ಬರ್ತೇನೆ. ಹಳೆ ಅಂದ್ರೆ ಈಗ ಬಂದ್ರನ? ನಿಮ್ಮ ವಾದ ಬರಲಿಲ್ಲ. ಇಲ್ರಿ ಅತ್ತಿ, ಅವ್ವ ಹೊಲಕ್ಕೆ ಈಗ ಪೀಕ್ ಚಾಲು ಆಗಿತ್ತಲ್ಲ, ಎಲ್ಲ ಮೆಣಸಿನ ಗಿಡಗಳು ಬರಾಕತ್ತಾವ್ರಿ. ಹಂಗಾಗಿ ದಿನ ಕಳೆತಿಗೆ ಯಾಕೆ ಮಂದಿ ಕರ್ಕೊಂಡು ಹೊಂಟಾರ. ಅಪ್ಪನೂ ಹೊಲ್ದಾಗ ನೀರು ಹಚ್ಚೋದು ಎಲ್ಲ ಮಾಡ್ತಾರೆ. ಮತ್ತು ನಾನು ಅಂಗಡಿ ಕಡೆ ನಾನು, ಮತ್ತು ಅಜ್ಜಿ ಅಂತೂ ಅಮ್ಮ ಬಂದು ಹೋಗಿದ್ಲಲ್ಲ. ಹಂಗಾಗಿ ನೀನೇ ಹೋಗಿ ಬರೋಗ ಅನ್ನಕತ್ಲ. ಅದಕ್ಕೆ ನಾನು ಬಂದ್ರೆ ಆಯ್ತು, ಭಾಳ ದಿವಸ ಬಂದೇ ಇಲ್ಲ ಅಂತೇಳಿ ಬಂದಿರಿ ಅತ್ತಿ. ಹಂಗಾರ ಅಮ್ಮ ಹೋಗಂದಂತೆ ನೀವು ಬಂದಿರಿ. ನಿಮ್ಮ ಇಷ್ಟದ ಪ್ರಕಾರ ನೀವೇನು ಬಂದಿಲ್ಲ ಬಿಡ್ರಿ. ಲಕ್ಷ್ಮಿ ನೋಡುವ, ಸುಮ್ಮನೆ ನೀರೀಗ ಬಂದಾರಲ್ಲ ನೆಟ್ಗೆ ಮಾತಾಡಟ. ಅದೇ ಅಂದ್ರೆ ನೀವು ತೊಗೊಂಬರ್ತಾನೆ ಇದ್ರ ಚೀಲ. ಬೇಡ್ರತ್ತಿ, ನಾನಂತೂ ಎಲ್ಲ ಮನೆಗೆ ತೊಗೊಂಬಂದೇನಿ. ಅದ್ರಾಗ ಪಾಪುಗೆ ಏನು ತಂದೇನಿಲ್ಲ ಅದನ್ನು ಕೊಡ್ರಿ. ಮತ್ತು ಲಕ್ಷ್ಮಿಗೆ ಉಂಡಿ ತೊಗೊಂಬಂದೇನಿ ನೋಡ್ರಿ. ಸರಿ ಆಯ್ತು, ತೊಗೊಂಬರ್ತಾನೆ. ಮತ್ತು ಲಕ್ಷ್ಮಿ, ಏನು ಸಮಾಚಾರ? ಆ, ಈಗೆಲ್ಲ ಹೊಟ್ಟೆ ನೋವು ಎಲ್ಲ ಕಮ್ಮಿ ಆಗೈತಲ್ಲ? ಹ್ಞೂ ಕಮ್ಮಿ ಆಗಬೇಕಲ್ಲಪ್ಪ. ಇಲ್ಲಂದ್ರೆ ಏನು? ಯಾಕೆ ಲಕ್ಷ್ಮಿ ಈ ಸಲ ಭಾಳ ಚೇಂಜ್ ಮಾತಾಡಕತ್ತಿ? ನಾನೇನು ಮಾತಾಡತ್ತೇನೆ ರೀ? ನಾನು ಮಾತಾಡೋಂಗ ಮಾತಾಡೋದಂಬ ನಿಮಗೇನೋ ಬೇರೆ ಅನ್ಸಕತ್ತತನೋ. ನೀವು ಪಾಪ ಅಲ್ಲಿ ನಿಮ್ಮ ಅವ್ವನ ಮಾತು ಕೇಳ್ಕೊಂಡು ಇರ್ತೀರಲ್ಲ, ಅದಕ್ಕೆ ಬೇರೆ ಅನ್ಸಕತ್ತೈತಿ. ಒಂದೀಟ್ರ ಹುಡುಗಿ ಎತ್ಕೋಬೇಕಂತ ಅನ್ಸಕತ್ತ ನೋಡಿವ್ರಿ. ಮಗಳ ಕಡೆ ತಿರುಗಿ ನೋಡಕತ್ತಿಲ್ಲ. ಮತ್ತು ನನ್ನ ನೋಡಿ ಎಷ್ಟ ಮಾತಾಡ್ತಾರ. ಇವ್ರಿಗೆ ಮಗಳು ಬೇಡ ಅಂದ್ರೆ ಕಾಟಾಚಾರಕ್ಕೆ ಮನ್ಯಾಗಲ್ಲ ಅಮ್ಮ ಬೈಯು ಕಡ್ತಕ್ಕೆ ನೋಡಕ್ಕೆ ಬಂದಾರ ಇವ್ರು. ನೀವು ಮಾಡ್ಕೊಟ್ರಿ. ನಾನು ಯಾಕೆ ಇವ್ರ ಮ್ಯಾಲೆ ಬಿದ್ದು ಮಾತಾಡ್ಸ್ಬೇಕು? ಅಲ್ಲ, ನಮ್ಮ ಅವ್ಗಂತ ತಿಳಿದ್ರೆ ಸುಮ್ಮಿರಂತಾಳ. ಸುಮ್ಮಿರೋದು. ಮನೆಗೆ ಬಂದವ್ರ ಮೇಲೆ ಕಿಟಿ ಮಾಡೋದಲ್ಲ. ಶತ್ರುನ ಬಂದಾನಂದ್ರು ಉಪಚಾರ ಮಾಡಿ ಕಳಿಸೋ ಪದ್ಧತಿ ಐತೆ ನಮ್ಮದು. ಅಂತಂದ್ರೆ ನಾನು ಯಾಕೆ ಇದನ್ನು ಮಾಡಲಿ? ಅಲ್ಲ, ಕಿಟಕಿಗಳು ಹಾಕ್ಬೇಕಲ್ಲ, ಅಲ್ಲಿದ್ದು ತೆಗ್ದು ಇಲ್ಲಿದ್ದು ತೆಗ್ದರಿ. ಸೊಳ್ಳೆಗಳು ಬರೋದಿಲ್ಲನ? ಆ ಸೊಳ್ಳೆ ಗುಂಗಾಡ ಭಾಳ ಬರ್ತಾವು. ಅಲ್ಲ, ಹಾಕ್ಬೇಕಲ್ಲ. ಅಯ್ಯೋ ರೀ, ನಾವು ಬಡವ್ರಲ್ರಿ. ನಮ್ಗೆ ಫ್ಯಾನ್ ಗೀನು ತಂದು ಇಟ್ಕೊಳಕ್ಕೆ ಆಗೋದಿಲ್ಲ. ಇದೇ ಕೊನೆ ಇಷ್ಟು ಸುದ್ದು ಮಾಡ್ಕೊಂಡು ಉಳಿದಿದ್ದೇ ಹೆಚ್ಚಿನ ಮಾತು. ಅಂತದ್ರಾಗ ಈಗ ಕಿಟಕಿನೂ ಹಾಕ್ಬಿಟ್ಟು ಅಂದ್ರೆ ಉಸಿರುಗಟ್ಟು ಇಲ್ಲೇ ಸತ್ತ ಬಿಡ್ತಾವ್ರಿ. ಹಂಗಾಕೈತಿ. ಅದಕ್ಕೆ ಮತ್ತೆ ನಮ್ಗೆ ಫ್ಯಾನ್ ಯಾರು ತಂದು ಕೊಡೋರ? ಅದಕ್ಕೆ ನಾವು ಸುಮ್ಮನೆ ಇರುವತ್ತಂತೇಳಿಕೆ 2 ಕಿಟಕಿ ತೊಗೊಂಡು ಕೂತಿರ್ತೇನೆ. ರಾತ್ರಿ ಒಂದು ಅದು ಇದನ್ನು ಹೊಗೆ ಮಾಡ್ತಾಳೆ ನಮ್ಮವ್ವ. ಹೊಗೆ ಮಾಡಿ ಅಂದ್ರೆ ಅದಕ್ಕೆ ಹೊಕ್ಕಾವೆಲ್ಲ ಅದಾಗ ಊದು ಹಾಕ್ಬಿಡ್ತಾವ. ಎಲ್ಲ ಸೊಳ್ಳೆ ಪಾಳೆ ಕಿತ್ತು ಕಿನಾರಿಯಾಗಿ ಹುಡುಕಾವ. ನಾವು ರಾತ್ರಿ ಮಕ್ಕಳಾಗ ಮಂಚರಾಣಿ ಕಟ್ಕೊಂಡು ಮಕ್ಕೋತಾವ್ರಿ ಸೊಳ್ಳೆ ಪರ್ದೆ. ಹ್ಞೂ ಮತ್ತು ಏನು ಸಮಾಚಾರ? ಏನೂ ಇಲ್ಲಪ್ಪ, ಏನೂ ಇಲ್ಲ. ಮತ್ತೇನು ಸಮಾಚಾರ ಇರ್ತೈತಿ? ಲಕ್ಷ್ಮಿನ ನೋಡಕ್ಕೆ ಬಂದಾಗ ಗಂಡ ಕಾಲ್ಗೆಜ್ಜೆ ಮತ್ತು ಕಾಲ್ಗೆ ಹಲ್ಗಡ್ಗ ಮತ್ತು ಲಕ್ಷ್ಮಿಗೆ ಉಂಡಿ ತೊಗೊಂಡು ಲಕ್ಷ್ಮಿನ ನೋಡಕ್ಕೆ ಬಂದಿರ್ತಾನೆ. ಮಗಳನ್ನ ಎತ್ಕೋತಾನೆ ಇಲ್ವೋ ವಿಡಿಯೋದಲ್ಲಿ ನೋಡ್ರಿ. ಅಳಿ ಅಂದ್ರೆ ಚಂದ ಅದಾವ್ರಿ. ತೋಡೆ ಹಲಗಡ್ಗ ಮಸ್ತ್ ಅದಾವ ಬಿಡ್ರಿ. ಅಲ್ಲ, ಎಷ್ಟು ಮುಡ್ತ್ರಿ ಇವಕ್ಕೆ? ಅತ್ತಿ, ರೊಕ್ಕ ಯಾಕೆ ಹೇಳ್ತೀರಿ? ಅದು ನಾನು ಪ್ರೀತಿಯಿಂದ ತೊಗೊಂಬಂದೇನಿ. ಹಾಕ್ರಿ ಹುಡುಗಿ ಕಾಲಿಗೆ, ಚಂದದಾವ್. ಅದಕ್ಕೆ ನಾನು ತೊಗೊಂಬಂದೆ. ಹಾಂ ರೀ, ಈಗೇನು ಹೊಸವ ಹಾಕಲ್ರಿ. ನಾವು ಶೆಟ್ಟಿವನ್ ವಾರ ಮಾಡತ್ತೇವ್ರಿ. ಆ ಶೆಟ್ಟಿವನ್ ವಾರ ಮುಗೀತಂದ್ರೆ ಏನು ಬೇಕಾದ್ರೂ ಹೊಸವದು ಎಲ್ಲ ಹಾಕಕ್ಕೆ ನಡಿತೈತ್ರಿ. ಈಗ ಏನಿದ್ರು ತಾಂಬರ್ ಹಲ್ಗಡ್ಗ ಒಂದು ಹಾಕ್ಬಿಡ್ತೇವ್ರಿ ನಾವು. ಮುಗೀತ್ರಿ. ಬೆಳ್ಳಿದು ಏನು ಹಾಕಂಗಿಲ್ರಿ ನಾವು. ಆಮೇಲೆ ಅದು ಶೆಟ್ಟೆ ಒಂದು ವಾರ ಎಲ್ಲ ಮುಗೀತಂದ್ರೆ ಅದು ಬೆಳ್ಳಿವು ಕಾಲಾಗ ಚೈನು ಹಲ್ಗಡ್ಗ ಹೊಸ ಅಂಗಿ ಹೊಸ ಅರಿಬಿ ಎಲ್ಲ ಹಾಕ್ತೇವ್ರಿ. ನೀವೇನು ತಿಂತೀರಿ? ಈಗ ಆಕೆ ಐಶ್ವರ್ಯ ಅವಲಕ್ಕಿ ಮಾಡಕತ್ತಾಳ್ರಿ. ಹಾಂ, ಅಷ್ಟು ಸಾಕ್ರಿ. ಒಂದಿಟ್ಟು ಅವಲಕ್ಕಿ ಚಹಾ ಕೊಟ್ಬಿಡ್ರಿ. ಲಕ್ಷ್ಮಿ ನೋಡು, ಕಾಲ್ಗೆಜ್ಜೆ ಕಾಲ ಹಲ್ಗಡ್ಗ ಮತ್ತು ನಿಂಗೆ ಕೊಬ್ಬರಿ ತೊಗೊಂಬಂದೇನಿ. ಕೊಬ್ಬರಿ ಉಂಡಿ ತಿನ್ನು. ಅಂದ್ರೆ ಅಲ್ಲಿ ಈ ಎಲ್ಲ ಕೊಬ್ಬರಿ ತೊಗೊಂಡು ಎಲ್ಲ ತೊಗೊಂಡು ಬಂದು ಅದನ್ನು ಇಲ್ಲಿ ಕಟ್ಟಿ ನೀನು ತಿನ್ನೋಡ್ದ ಅಂದ್ರೆ ಅದು ತಿನ್ನಕ್ಕೂ ಟೇಸ್ಟ್ ಬರೋಲ್ಲ. ಇದಾರು ರುಚಿ ಇರುತ್ತಲ್ಲ, ಬೆಲ್ಲದ ಮಾಡಿರ್ತಾರೆ. ಅದಕ್ಕೆ ನಾನು ಅಂಗಡಿದ ತಂದ್ರೆ ಆತಂತ ತನ್ನಿ. ಹಾಕು ಬಗ್ಗರ, ಹಾಕವ್ವ. ಹಾಕೊಳತ್ತೀರಿ ನೀವು? ಹಶುವಾಗೈತ ನಿಮ್ಗೆ? ಅಮ್ಮ ಕುಡಿತೀರ ನೀವು? ಆರ ನನ್ನ ಬಂಗಾರಗ, ಆರ ನನ್ನ ಗುಬ್ಬಕ್ಕಗ ಹಾಕವ್ವ ನೀನು. ಹಾಕೊಳತ್ತೀರಿ ನೀವು? ಆರೋ ಚಿನ್ನಾಗ. ಲಕ್ಷ್ಮವ್ವ, ಖುಷಿಗೆ ಹಸುವಾಗಿರ್ಬೇಕು. ಒಟ್ಟು ಹಾಲು ಕುಡಿಸು. ನಾನು ಅವ್ರಿಗೆ ಅವಲಕ್ಕಿ ಮಾಡ್ಕೊಂಡು ಬರ್ತೇನೆ. ಹ್ಞೂ ಬೇ. ಲಕ್ಷ್ಮಿ, ಪಾಪುಗ ಕಾಲ್ಗೆಜ್ಜೆ ಹಾಕು, ಒಂಚೂರು ಹೆಂಗೆ ಕಾಣುತ್ತೆ ನೋಡೋಣ. ಅವು ಹೇಳಿರಲ್ಲ ಈಗ ಹಾಕಂಗಿಲ್ಲ ಅಂತ. ಅಲ್ಲೇ ಇರ್ಲಿ ಬಿಡ್ರಿ, ಏನು ಅದ್ರದ್ದೇನು ಹರ್ಕತ್ ಬಿದ್ದಿಲ್ಲ. ಅಲ್ಲ, ನಾನು ಚೈನಾ ತಂದಿರೋದು ಒಂದೀಟು ತಿರುಗಿ ನೋಡತ್ತಿಲ್ಲ ನೀನು. ಯಾಕೆ? ನಾನು ಬಂದಿರೋದು ನಿಂಗೆ ಇಷ್ಟ ಇಲ್ಲನಾ? ನಾ ಎಲ್ಲಿ ಹಂಗೆ ಅನ್ನಪ್ಪ?
ನೀವು ಬಂದಿರೋದು ನನಗೆ ಇಷ್ಟ ಇಲ್ಲ ಅಂತ ನಾನೇನು ಹಂಗೆ ಅಂದಿಲ್ಲ. ಅದು ಹಾಕಕ್ಕೆ ಬರುತ್ತಲ್ಲ ಶೆಟ್ಟನವರ ಮುಗಿದ ಮೇಲೆ ಅಂತ ಹೇಳಿತಲ್ಲ, ಅದಕ್ಕೆ ಈಗೆಲ್ಲ ಹಚ್ಚಬಾರ್ದು ಪಾಪನ ಕಾಲ್ಗದು, ಅದಕ್ಕೆ ಹೇಳಿದ್ದು. ಹ್ಞೂ ಸರಿ ಆಯಿತು. ನನ್ನ ದೋಸ್ತನ ಫೋನ್ ಬರತ್ತತಿ, ಒಂದು ಸ್ವಲ್ಪ ಇರು. ಹಲೋ. ಹಾಂ ಹಾಂ ಹೇಳಿ. ಇಲ್ಲ ಇಲ್ಲೇ ಬಂದಿದ್ನಿ. ಹಾಂ 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 ನಮ್ಮ ಹೆಂಗಸ್ರದು ಡೆಲಿವರಿ ಆಗೈತಲ್ಲ. ಹ್ಞೂ ಹ್ಞೂ ನೋಡಕ್ಕೆ ಬಂದಿದ್ನಿ. ಫಸ್ಟ್ನೇದ್ಲಿ. ಹಾಂ ಈಗ ಒಂದು ತಿಂಗಳಾಯ್ತು ಡೆಲಿವರಿ ಆಗಿ. ಹಾಂ ಹಾಂ ಆರಾಮದವ್ರಿ, ನೀವೆಲ್ಲ ಆರಾಮದಿರಲ್ಲ? ಹಾಂ ನಿಮ್ಮ ವಾದು ಎಲ್ಲ ಆರಾಮದಾರ? ನಿಮ್ಮ ಹೆಂಗಸ್ರು, ನಿನ್ನ ಮಕ್ಕಳು? ನನಗೆ ಒಂದೇ ಮಗು ಐತಲ್ಲಿ. ಹಾಂ ಗಂಡು ಹುಡುಗ ಐತೆ ನಂಗೆ. ಹಾಂ ಹುಲಿ ಹುಟ್ಟ್ಯಾನಪ್ಪ ಹುಲಿ. ಮತ್ತು ನಿಂಗೇನು ಹೆಣ್ಣು ಹುಡುಗಿ ಹುಟ್ಟಿತಾನ? ಆಗಲಿ ಬಿಡು, ಏನಾರ ಒಂದು ಆಗೋತ್ತಕ್ಕೆ ಒಂದು ಕೂಸು ಆತಲ್ಲ ಅಷ್ಟೇ ಸಾಕು. ನಂಗೆ ಹುಲಿ ಹುಟ್ಟ್ಯಾನಪ್ಪ, ಫಸ್ಟ್ನೇದು ಹುಲಿ ಹುಟ್ಟುಬಿಟ್ಟ. ಹಾಂ ನಮ್ಮ ವಂಶನ ಉದ್ಧಾರ ಮಾಡಕ್ಕೆ ಬಂದವ. ಹಾಂ 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 ಆರಾಮದೇನಪ್ಪ ನಾನು. ಏನು ಬಂಗಾರ ಅಂತ ಹುಲಿ ಏನು ಹಂಗ ಈಗ ನೋಡಾಕತ್ರ ಕೂಸು ಅಂಥದ್ದು ಐತೆ ನನ್ನ ಕೂಸು. ನನ್ನ ಮನ್ಯಾಗರ ಅಯ್ಯಪ್ಪ ನಾನಂತೂ ನೋಡ್ಲಿ ಹುಲಿ ಹುಟ್ಟಿದ ಹಿಂದು ಹೊಲ ತಗೋನಿ, ಮನೆ ಕಟ್ಸಾಕತ್ನಿ ಸಾಕಷ್ಟಪ್ಪ. ನಮಗೆ ಒಂದು 4-5 ಎಕರೆ ಹೊಲ ತೊಗೊಂಡಿಲ್ಲ, ನಾ ಟ್ಯಾಕ್ಟರ್ ತೊಗೊಂಡು ಮಾಲ್ಗಡಿ ತೊಗೊಂಡು. ಹಾಂ ಬೋರ್ ಹೊಡ್ಸಿ ನೀರು ಹೆತ್ತಿ. ಮತ್ತು ನನ್ನ ಮಗ ಡಿಲಿವರಿ ಆಗಿ 1 ತಿಂಗಳಾತು, ಬೋರ್ ಗೀರ್ ಎಲ್ಲ ಹೊಡ್ಸಿ ನೋಡ್ಲಿಲ್ಲ. ಅಷ್ಟು ನನ್ನ ಮಗನ ಕಾಲ್ಕೊಂಡು ಚಲೋ ಐತಿ. ಚಲೋ ಆತು ಬಿಡ್ಲಿಪ್ಪ. ಹಾಂ ನಂದು ಹೆಣ್ಣು ಹುಡುಗಿ ಆಗೈತಿ, ಅದ ನೋಡಾಕಂತ ಬಂದೀನಿ ನಾನು. ಡೆಲಿವರಿ ಆದಾಗಿಂದ ಈಗ ಹೋಗತ್ತೇನಲ್ಲಿ ಹೋಗೇನೇ ಇಲ್ಲನ? ಹಾಲೆ ನಾನು ಈಗ ಬಂದೇನೆ, ದವಾಖಾನೆ ಬಂದಿದ್ನ್ಯಾ, ಅದ ಈಗ ಬಂದೇನೆ. ನಾನೇನಿಲ್ಲಪ್ಪ, ನನ್ನ ಮಗ ಹುಟ್ಟ್ಯಾನ 2 ದಿನಕ್ಕೊಮ್ಮೆ ನಾನು ಹೆಂಡತಿ ಊರಾಗನ, ಅದ್ರಾಗೂ ನಾನು ಹೆಂಡತಿ ಬಿಟ್ಟು ನನಗೆ ಒಂದು ಕ್ಷಣ ಇರೋಕ್ಕಾಗುಲ್ಲ. ಬಂದ ಬಿಟ್ಟಿರ್ತಾನ. ಸರಿ ಆತು ತಗೊಳ್ಳಿ, ಇಡ್ತೇನೆ. ನನ್ನ ಕೂಸಲಾಕತ್ತೈತಿ, ಎತ್ಕೋ ಹಾಕೋಕನ. ನಾನು ಹೆಂಡತಿಗೆ ಎತ್ಕೊಳಕ್ಕೆ ಆಗೋದಿಲ್ಲಪ್ಪ ಪಾಪ. ಫಸ್ಟ್ನೇದಲ್ಲ ಆಕಿಗೆ ಇದಾಗೋದಿಲ್ಲ, ಗೊತ್ತಾಗೋದಿಲ್ಲ, ಇನ್ನೂ ಸಾಂದ್ ಐತಲ್ಲ. ನಾವು ಅವ್ರವ್ವ ನಾನು ಒಟ್ಟು ಗಾಡಿ ಎತ್ಕೊಂಡು ನಿಂತಿರ್ತೇವೆ. ಗಾಳಿಗೆ ಅಂದ್ರೆ ಹೊರಗೆ ಹೋಗಲ್ಲ, ಕಿಟಕಿ ಅಂತೀನಿ ನಿಂತಿರ್ತು ಒಟ್ಟು. ಆ ತಗೊಳ್ಳಿ, ಇಡ್ತಾನಲ್ಲೇ ನನ್ನ ಮಗಳು ಆಕತ್ತಂತ ತಗೊಳ್ಳಿ. ತಗೋರಪ್ಪ. ಯಾರು ಫೋನ್ ಮಾಡಿದ್ದ? ಅದ ನಮ್ಮ ಇವ ಶಿವಪ್ಪ. ಹಾಂ ನಮ್ಮ ದೋಸ್ತ್ ಇದ್ದಲ್ಲ ಶಿವು ಅಂತೇಳಿ, ಅವಲ್ಲ ಅವನ ಹೆಂಡತಿದು ನಿಂದು ಒಂದ ಹಿಂದೆ ಮುಂದೆ ಅದ ದವಾಖಾನೆಗೆ ಡೆಲಿವರಿ ಆಗೈತಿ. ನಿಂದು ಡಿಲಿವರಿ ಆಗಿ ನೀ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಅವನದು ಡಿಲಿವರಿ ಆಗಿತ್ತು. ಅವ್ನ ಹೆಂಡತಿದು ಅದಕ್ಕೆ ಗಂಡು ಹುಟ್ಟಿದಂತ ಅದ ಹೇಳಾಕತ್ತಿದ್ದ. ಅಲ್ಲೇ ಇರ್ತಾನಂತ ಹೆಂಡತಿ ಮನ್ಯಾಗನ. ಆ ಕೂಸು ಹುಟ್ಟಾನ ಅಂದ್ರೆ ಅವ್ನಿಗೆ ಎಷ್ಟು ಅದೃಷ್ಟ ಅಂದ್ರೆ ಅದೃಷ್ಟ ಆಗೈತಂದೆ. ಹೊಲ ತಗೊಂಡು 4-5 ಎಕರೆ ಬೋರ್ ಹೊಡ್ಸಿದ, ಹೊಲ್ದಾಗ ನೀರು ಹತ್ತಿ 4 ಇಂಚು ನೀರು ಹತ್ತೈತಿ. ಮತ್ತು ಒಳ್ಳೆ ಇದನ್ನ ಟ್ಯಾಕ್ಟರ್ ತಗೊಂಡಾನ, ಮಾಲ್ಗಾಡಿ ತಗೊಂಡಾನ. ಮನೆ ಕಟ್ಸಾತಾನೀಗ. ಏನು ಒಂದಲ್ಲ ಎರಡಲ್ಲ 2 ಅಂಟಸ್ತಿನ ಮನೆ. ಅದು ಅಲ್ಲೇ ಹೊಲದಾಗನ ಕಟ್ಸಾತಾನ, ಪುರ್ಮಸ್ ಕಟ್ಸಾತಾನ ಬಿಡು, ದೊಡ್ಡದಾಗ ಕಟ್ಸಾತಾನ, ಗಟ್ಟಿ ಮನೆ. ಅಷ್ಟು ಚಲೋ ಐತಿ ನೋಡ ಹುಡುಗನ ಕಾಲ್ಗುನ್. ಅದರಿಂದ ಭಾಳ ಇದಾತದ ನಮಗೂ, ಉದ್ಧಾರ ಆದವು. ಹುಡುಗರು ಕಾಲ್ಗುನ್ ಹಂಗಿರ್ತಾವ. ನೋಡಪ್ಪ ಏನೂ ಇಲ್ಲ, ಇತ್ತು ಹೊಲಾನೂ ಇಲ್ಲ, ಇತ್ತು ಮನಿನೂ ಇಲ್ಲ, ಇತ್ತು ಕೆಲಸಗಳಂತೂ ಒಂದೂ ಇಲ್ಲ. ಏನೋ ಅಂಗಡಿ ಕುಟ್ಟು 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 ಕಟ್ಟಿಗೆಯಾನ ಹುಡುಗತೆ ಹಂಗ ಕುಟ್ಟು ಹೊಂಟೈತಿ ಜೀವನಾನ. ಹಿಂಗಲ್ಲ ನಾವು ಮುಂದೆ ಹೋಗ್ಬೇಕಂತ ಖರೆ ನಮ್ಗೆ ಹುಟ್ಟು ಎಲ್ಲ ಶನಿನ ಹುಟ್ಟು ಬಿಡ್ತಾವ. ಏನು ಮಾತಾಡಕತ್ತೀರಿ ನೀವು? ಅಂದ್ರೆ ನಮ್ಮ ಮಗಳು ಶನಿ ಅಂತ ಹೇಳಕತ್ತಾರನ? ಇಲ್ಲಪ್ಪ, ಮಗಳು ಅಂತ ಹೇಳಿಲ್ಲ, ನಮ್ದು ಅಂತ ಹೇಳಿಲ್ಲ, ನಮಗಂತ ಹೇಳಿದೆನ. ನಮ್ಮ ಹಿಂದೆ ಸುತ್ತ ಎಲ್ಲ ಹಂಗ ಇರ್ತಾವಲ್ಲ ಅದ್ರ ಹೇಳಿನಿ. ಅಲ್ಲ ನೋಡಕ್ಕೂ ಹಿಂಗೈತಿ ಕರ್ರಗ. ಮತ್ತು ಏನು ಅದೃಷ್ಟನೂ ಹೊತ್ಕೊಂಡು ಬಂದಿಲ್ಲ, ತೆಲ್ ತುಂಬ ಜಡಿನ ಹೊತ್ಕೊಂಡು ಬಂದೈತಿ. ಜಡಿ ಅಂದ್ರೆ ಅಪ್ಪನ ಸಾಲ ಅಲ್ಲ ಅನ್ನತ್ತಿದ್ರು ನನ್ನ ದೋಸ್ತಗಳು. ಜಡಿ ಇತ್ತಂದ್ರೆ ಕೂಸಿಗೆ ಮನಗಂಡ ಸಾಲ ಹೊತ್ಕೊಂಡು ಹಿಂಬಾಲ ಬಂದಿರ್ತೈತಿ. ಅದ್ರ ಎಷ್ಟು ಕೂದಲಿರ್ತಾವಲ್ಲ ಅಪ್ಪ ಹತ್ರ ಸಾಯಿವರೆಗೂ ಅಷ್ಟು ಕೂದಲ ಸಾಲನ ಹರಿದಾಗ್ತದಂತ ಏಕೆ ಅನ್ನಕತ್ತಿದ್ರು. ಅದ ನನಗೆ ಟುಕು 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 ಹತ್ತಿತ್ತು ಅಲ್ಲೇ ದವಾಖಾನ್ಯಾಗ ನೋಡಿ. ಏನು ಮಾಡೋದಿನ್ನ. ಇನ್ನು ಆ ಕೂಸಿನ ಮೂತಿ ನೋಡ್ರ ನಿನ್ನ ಬಿಡಾಕತ್ತೇನ ಆಗುದಿಲ್ಲ. ನಿನ್ನ ಒಪ್ಕೊಂಡು ಅಂದ್ಮೇಲೆ ಕೂಸನು ತೊಡೆ ದಿನ, ಈಗ ಒಪ್ಕೊಳಕ್ ಆಗುದಿಲ್ಲ, ತೊಡೆ ದಿನ ಆದ್ಮೇಲೆ ಒಪ್ಕೋತಾನೆ. ಹಂಗಂತ ಹೇಳ್ತೀವಿ ಸರ್, ನೀನು ಕೂಸನ್ ನೋಡಾತಿಲ್ಲ ನನ್ನ ಗಂಡ, ಮತ್ತು ಅವಂಗ ನನ್ನಷ್ಟ ಮಾತಾಡ್ಸಕ್ ಬಂದಾನ ಅಂತಲ್ಲ, ನನಗೆ ಅದನ್ನ ನೋಡ್ಬೇಕಂತನೂ ಅನ್ಸಕತ್ತಿಲ್ಲ. ನಾನು ನಿನ್ನ ನೋಡಿರಾಯ್ತು, ಎಷ್ಟು ಆದರೂ ನಮ್ದ ವಂಶದ್ದಲ್ಲ, ಮತ್ತು ಇನ್ನು ಅನಿವಾರ್ಯ ಬಿಡದ ಪ್ರಸಂಗನ ಐತಿ. ಅದಕ್ಕೆ ಬಂದೆ ನೋಡು ಲಕ್ಷ್ಮಿ, ಇಷ್ಟ ಬಿಟ್ಟು ಹೇಳಾಕತ್ತೇನೆ ಮತ್ತೆ ಏನು. ಯಾಕಂದ್ರೆ ಮುಂದೆ ನಾನು ನನ್ನ ಮಗಳು ಅಂತ ಇದನ್ನ ನಮ್ಮ ದೋಸ್ತರಿಗೆ ಆಯ್ತು, ಎಲ್ಲೋ ಹೊರಗೆ ಹೋದಲ್ಲ ಆಯ್ತು, ಅಪ್ಪ ಅಂತ ಬಂದ್ರೆ ನನಗೂ ಕಿಮ್ಮತ್ ಇರಬೇಕು. ಕಿಮ್ಮತ್ತಿಲ್ಲಂಗೆ ಐತದು. ನಿನ್ನ ಹೆಂಡತಿ ಅಂತ ತೋರ್ಸಾಕ ನಂಗೆ ಸಿಕ್ಕಿತ್ತು ಓನ್ಯಾಗ, ಅಂತದ್ರಾಗ ಈಗ ಮಗಳು ಬೇರೆ ಹಂಗ. ಅಯ್ಯೋ ನನಗರ ಯಾಕೋ ಜೀವನಾನ ಬೇಸರ ಆಗ್ಬಿಟ್ಟೈತಿ. ಏನು ಮಾಡಬೇಕು ಅಂತನ ತಿಳಿವಾತು. ಸರಿ ಆತು. ನಾನು ಅಲ್ಲೇ ಹೊರಗೆ ಕುಂತು ಚಹಾ ಕುಡ್ದು ಹೋಗ್ತೀನಿ. ಇವತ್ತೊಂದು ದಿನ ಇರ್ಬೇಕಂತ ಬಂದಿದ್ನಿ, ಯಾಕೋ ನಮ್ಮ ದೋಸ್ತ್ ಫೋನ್ ಮಾಡ ನಂಗೆ ಇರಾಕ್ ಮನಸ್ಸ ಆಗತ್ತು. ಬರ್ತೇನೆ, ನಾನು ಅಲ್ಲಿ ಚಹಾ ಕುಡ್ದು ಹೋಗ್ತೀನಿ. ಬಂದಾರಲ್ಲ, ಇವೇನು ತೊಗೊಂಬಂದಾರಲ್ಲ ಇವನು ವಾಪಸ್ ಒಯ್ರಿ, ಬ್ಯಾಡ್ರಿ ನನ್ನ ಮಗಳಿಗೆ. ಅಲ್ಲ, ಅಲ್ಲಿಂದ ನಾನು ಸಾಲ ತಗೊಂಡು
ಅದೇನು ರೊಕ್ಕ ತಂದು ಇದು ಮಾಡಿದ್ದಲ್ಲ ಬಿಟ್ಟಿದ್ದಲ್ಲ ಸಾಲ ಮಾಡ್ಕೊಂಡು ಹಾಂ ತೊಗೊಂಡು ಬಂದೇನೆ ತೊಗೊಂಡು ಬಂದ ಕಸ ಕೊಟ್ರೆ ನಿಂದು ಭಾಳ ದಿಮಾಕಾತಲ್ಲ ತೊಗೊಂಡು ಹೋಗೋನಾಕತಿ ಯಾಕೆ ಗಂಡು ತೊಟ್ಟು ತಂದು ಕೊಟ್ಟದ್ದು ಕಿಮ್ಮತ್ತಿಲ್ಲನ ಅಕ್ಕಿಗೆ ಅದನ್ನ ತಂದು ಕೊಟ್ಟಿದ್ದೆ ಹೆಚ್ಚಿನ ಮಾದನ್ನ ಅದು ಅಮ್ಮ ಹೇಳ್ಯಾಳಂತ ತಂದು ಕೊಟ್ಟಿನ ಅಮ್ಮ ನಂದು ಪಗಾರ ಬರ್ತೈತಿಪ್ಪ ಅದ್ರಾಗ ಬಂದ್ಗಳು ಕೊಡ್ತೇನೆ ಓ ಈಗ ಎಲ್ಲಾರು ಸಾಲ ತೊಗೊಂಡು ಹೋಗಂತಂದ್ಲ ಅದಕ್ಕೆ ತೊಗೊಂಡು ಬಂದನ್ನ ನಾ ಯಾಕೆ ಈ ದರ್ಬೇಸಿಗೆ ತಂದು ಕೊಡ್ಲಿ ಅಟ್ಟಕ್ಕೂ ನೋಡಕ್ಕೆ ಬಂದದ್ದು ನಾನು ನಿನ್ನನ್ನು ಈ ದರ್ಬೇಸಿನಲ್ಲ ಒಂದು ತಿಳ್ಕೊ ಲಕ್ಷ್ಮಿ ನಿನಗೆ ನನ್ನ ಜೊತೆ ಬಾಳೆ ಮಾಡಬೇಕು ನನ್ನ ಜೊತೆ ಚಂದಂಗೆ ಇರಬೇಕು ಅಂತಂದು ಅದಕ್ಕೆ ನಾ ಏನಂದ್ರು ನೀ ಸುಮ್ಮ ಸಹಿಸ್ಕೊಂಡಿರ್ಬೇಕು ಇಲ್ಲ ನಿನಗೆ ಅದ ಕೂಸ ಬೇಕು ಅದನ್ನ ನಾ ಹೊಗಳಬೇಕು ಅದನ್ನ ನಾ ಎತ್ಕೋಬೇಕು ನಾ ಅದನ್ನ ಮುದ್ದಾಡಬೇಕು ಅದರಿಂದ ಆಗದ ಮಾತು ಯಾಕಂದ್ರೆ ನಾನು ಇನ್ನೂ ಒಪ್ಕೊಂಡದ್ದೇ ಹೆಚ್ಚಿಂದು ಅವಾಗೇನೋ ನಾನೆಲ್ಲ ಇದು ಮಾಡ್ತಿದ್ನಿ ಸರಿ ಇರಾಕಿಲ್ಲ ಕುಡಿತಿದ್ನಿ ನನ್ನ ಜೀವನ ಹಂಗಿತ್ತಂತ ನಾನು ಇನ್ನು ಒಪ್ಕೊಂಡಿದ್ನಿ ಆದ್ರೆ ಈಗ ನನಗೆ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಜೀವನದಾಗ ನಾನು ಸೆಟ್ಲ್ ಆಗಿದ್ದೀನಿ ಒಂದು ದೊಡ್ಡ ಕಿರಾಣಿ ಅಂಗಡಿ ಇಟ್ಕೊಂಡೀನಿ ನನ್ನ ಒಂದು ಮಟ್ಟಿಗೆ ನಾ ಅದೇನಿ ಸಾಕು ನನ್ನ ಜೀವನಕ್ಕೆ ಈಗ ಮದುವೆ ಅಂತೂ ಆಗೇನಂತ ನೀನು ಕೈ ಬಿಡಕ್ಕೆ ಆಗೋದಿಲ್ಲ ನಿನ್ನ ಜೊತೆ ಜೀವನ ಮಾಡಿದ್ದೀನಿ ನನ್ನ ಜೀವನ ಹಂಚ್ಕೊಂಡಿದ್ದೀನಿ ಅದ್ರಾಗ ನೀನು ಬಿಡೋಕ್ಕಾಗಲ್ಲ ಈಗ ನೀನೇ ನನ್ನ ಹೆಂಡತಿ ಅಂತ ನಾ ಒಪ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಕಿ ನಾವು ಒಪ್ಕೊಳಕ್ಕೆ ಸ್ವಲ್ಪ ಸಮಯ ಸಂದರ್ಭ ನನಗೆ ಬೇಕು ಅಲ್ಲಿಗೆ ನೀನು ಟೈಮ್ ಕೊಡಬೇಕು ಇಲ್ಲ ನೀನು ಅಕ್ಕಿ ಸಂಬಂಧ ನನಗೆ ಜೊತೆ ಟಿಸುಕ್ ಮುಸುಕ್ ಮಾಡೋದು ಮನೆಗೆ ಬಂದಾಗ ಮರ್ಯಾದೆ ಕೊಡ್ದೆ ಮಾತಾಡೋದು ಮಾಡ್ರೆ ನಿಂತವ್ರ ಮನೆ ನನಗೂ ಕಿಮ್ಮತ್ತು ಕೊಡ್ದಿಲ್ಲ ಅಲ್ಲ ಈಗ ಬಂದಾಗ ನೀನು ಅಕ್ಕಂತ ಮಾತಾಡಿದ್ದೆ ಅಂದ್ರೆ ಹೌದು ಬಿಡು ನಂಗೆ ಇನ್ನೊಮ್ಮೆ ಬರ್ಬೇಕಂತ ಅನಿಸ್ತಿತ್ತು ನೀನು ನೋಡಿದ್ರೆ ಟಿಸ್ಮಸ್ಸು ಮತ್ತು ಅದ್ರಾಗ ಬೇರೆ ಇಲ್ಲಿ ನಿಮ್ಮ ಅಣ್ಣನ ನಿಂತ್ಕೊಳ್ಳೋದು ಕೇಳಿಸ್ಕೊತಿರ್ಗಿಲ್ಲ ನಿಮ್ಮ ತಮ್ಮನ ನಿಂತದು ಗಾಡಿಗೆ ಕಿವಿ ಇರ್ತಾವ ಅಂಥದ್ರಾಗ ಒಳ್ಳೆ ಒಯ್ಯಿ ಅಂತಿಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನೋಡು ಲಕ್ಷ್ಮಿ ನಾ ಒಂದು ಮಾತು ಹೇಳ್ತೀನಿ ನನ್ನ ಜೊತೆ ನೀ ಚಂದಂಗೆ ಇರ್ಬೇಕಂದು ಈ ಕೂಸನ್ನ ಇಟ್ಕೊಂಡು ನಾಳೆ ನಮ್ಮಿಬ್ಬರ ಮಧ್ಯೆ ಜಗಳ ಬರಬಾರ್ದು ಏನು ಹೇಳತ್ತನ್ನ ಇದನ್ನ ಎಷ್ಟು ಒಂದು 5 ವರ್ಷ ತನಕ ಬೆಳೆಸೋದು ಬೆಳೆಸತ್ತ ಎಲ್ಲಾರ ಹಾಸ್ಟೆಲಾಗಿ ಇಟ್ಬಿಡೋದು ಅಲ್ಲೇ ದೊಡ್ಡದಾಗಿ ಅತ್ತ ಸಾಲಿನ ಕಲಿಸಿ ಅತ್ತ ಮದುವೆ ಮಾಡಿ ಕೊಟ್ಬಿಡೋದು ನನಗೆ ಇದನ್ನ ಮಗಳಂತ ಒಪ್ಕೊಳಕ್ ಆಗೋದಿಲ್ಲ ಲಕ್ಷ್ಮಿ ಈಗ ಹೇಳ್ತೇನೆ ಹಂಗೆ ಮತ್ತೆ ನನಗೆ ಲಘು ಇನ್ನೊಂದು ನೀನು ಬಂದ ಕೂಳೆ ಅಂದ್ರೆ ಮತ್ತೆ ನನಗೆ ಒಂದು ವರ್ಷ ತುಂಬಿಡ್ದು ಒಂದು ಗಂಡು ಹುಡುಗನ ಹಡ್ದ ಕೊಡ್ಬೇಕು ಯಾಕಂದ್ರೆ ನನಗೆ ಲಘು ಗಂಡು ಮಗ ಬೇಕು ಯಾಕಂದ್ರೆ ನಮಗೂ ವಯಸ್ಸಾಗಕ್ಕೆ ಬಂತು ಎಷ್ಟು ದಿನ ಅಂತ ಹಂಗೆ ಇರೋನು ಹ್ಞೂ ನಾ ಏನು ಹೇಳಕತ್ತೀನಿ ನಿನಗೆ ಮದುವೆ ಆಗಿ ಬಂದು 1 ವರ್ಷ ಆತು 1 ವರ್ಷದಾಗ ಅಂದ್ರೆ 2 ವರ್ಷಕ್ಕೆ ಒಂದು ಕೂಸು ನಡ್ದು ಅದನ್ನ ಇಂಥ ಹಡ್ದು ಕುಂತಿ ನಾನು ಇಷ್ಟು ಲಘು ಹೇಳತ್ತೀನಿ ಅದಕ್ಕೆ ನೋಡು ಮತ್ತು 3ರಾಗ ಬಂದ್ಬಿಡು ಯಾಕಂದ್ರೆ ಇನ್ನು 1 ವರ್ಷ ತುಂಬಿಕೊಡ್ದ ನನಗೆ ಗಂಡು ಮಗ ಬೇಕು ಇಲ್ಲಂದ್ರೆ ನಾ ಬೇರೆ ಮದುವೆ ಆಗ ನೋಡು ಲಕ್ಷ್ಮಿ ಏನು ಅದ್ರಾಗೂ ನನ್ನಂಗೆ ನನ್ನ ಹುಲಿ ನನ್ನಂಗೆ ಹುಟ್ಬೇಕು ಅದು ನಿನ್ನಂಗೆ ಹುಟ್ತಂದ್ರೆ ನನಗೆ ಅಲ್ಲೇ ದವಾಖಾನ್ಯಾಗ ಹುಟ್ಟಿದ ಕೂಡ ನನ್ನ ಕತ್ತಿ ಚಿಕ್ಬಿಡು ಹ್ಞೂ ಅದು ಹೆಣ್ಣು ಹುಡ್ತಂದ್ರಂತೂ ಅಲ್ಲೇ ಕತ್ತಿ ಚಿಕ್ಕು ಅಂದ್ಬಿಡು ಎಷ್ಟು ಕಠೋರವಾಗಿ ಮಾತಾಡ್ಬಿಟ್ರಿ ಯಾಕ ಹೆಣ್ಣಿಗೆ ಜೀವ ಇಲ್ಲನ ನಾ ಹೆಣ್ಣಲ್ಲನ ನಿಮ್ಮ ಅವ್ವ ಹೆಣ್ಣಲ್ಲನ ನಿಮ್ಮ ಅಮ್ಮ ಹೆಣ್ಣಲ್ಲನ ಹಾಂ ಹೆಣ್ಣುಗಳಿಲ್ದನ ನೀವು ಹುಟ್ಟು ಬಿಡ್ತೀರನ ಭೂಮಿ ಮೇಲೆ ಹೆಣ್ಣು ಗಂಡು ಸಮ ಇರ್ಬೇಕ್ರಿ ಗಂಡ ಬೇಕು ಹೆಣ್ಣ ಬೇಡ ಅಂತಂದ್ರೆ ಹೆಂಗೆ ನೋಡ್ರಿ ನನಗೆ ದೇವರು ನಾ ಏನೋ ಹೋದ ಜನ್ಮದಾಗ ಪುಣ್ಯ ಮಾಡಿದ್ನಿ ಅಂತ ನನಗೆ ಹೆಣ್ಮಗಳನ್ನ ಕೊಟ್ಟಾನ ಒಂದು ವಿಷಯ ತಿಳ್ಕೊರಿ ನನಗೆ ನನ್ನ ಮಗಳು ಇರಲಿ ನಿಮ್ಮ ಗಂಡು ಮಗ ಅಲ್ಲ ನಿಮ್ಮ ಗಂಡು ಮಗನ ಹಡ್ದು ಕೊಟ್ಟ ಸಾಯ್ತೇನೆ ಆದ್ರೆ ನನ್ನ ಮಗಳಿಗೆ ನೀವು ಸೇರದೆ ಇರಬೇಡ್ರಿ ಯಾಕಂದ್ರೆ ಅದಕ್ಕೂ ಒಂದು ಜೀವಲ್ಲ ಅಪ್ಪನ ಪ್ರೀತಿ ಬೇಕು ತಾಯಿ ಪ್ರೀತಿ ಅಜ್ಜ ಅಮ್ಮನ ಪ್ರೀತಿ ಅಮ್ಮನ ಪ್ರೀತಿ ಮುತ್ತಜ್ಜಿ ಪ್ರೀತಿ ಎಲ್ಲ ಬೇಕು ನನ್ನ ಮಗಳಿಗೆ ಅದೆಲ್ಲ ಸಿಗಬೇಕು ಅವಳಿಗೆ ಯಾವುದೋ ರೀತಿ ಕಮ್ಮಿ ಆಗಬಾರ್ದು ರೀ ಅವಳು ನೀವು ಮುದ್ದಾಡಬೇಕು ಎತ್ಕೋಬೇಕು ಅನ್ನೋ ಆಸೆ ನನಗೂ ಐತಿ ಬಂದಾಗಿಂದ ನೋಡಾಕತ್ತೇನೆ ಇಲ್ಲಿ ಕುಂತಾಗಿಂದ ನನ್ನ ಜೊತೆ ಮಾತಾಡತ್ತೀರಿ ನನ್ನ ಮಗಳನ್ನ ಒಂದೀಟು ಎತ್ಕೊಲಿಲ್ಲ ಒಂದೀಟು ಮುದ್ದಾಡಲಿಲ್ಲ ಹೆಂಗದಿ ಮಗಳ ಅಂತ ಕೇಳಲಿಲ್ಲ ಇದೇ ನೀವು ಬೆಳ್ಳಗೆ ಹುಟ್ಟಿತ್ತಂದ್ರೆ ನೀವು ಎತ್ಕೋತಿರ್ಲಿಲ್ಲನ ಮುದ್ದಾಡ್ತಿರ್ಲಿಲ್ಲನ ಇದನ್ನ ಅಪ್ಪಿಗೆ ಕೊಡ್ತಿರ್ಲಿಲ್ಲನ ಇದಕ್ಕೆ ತಂದೆ ಪ್ರೀತಿ ಬೇಡನ ಯಾಕ್ರಿ ಹಿಂಗೆ ಮಾಡ್ತೀರಿ ಯಾಕ್ರಿ ಈ ಕಾಲ್ಗೆಜ್ಜೆ ಕಾಲ ಹಲಗಡ್ಗ ಇವೇನು ತರಲಿಲ್ಲ ಅಂದ್ರೂ ನನಗೆ ಸರಿ ಹೋಯ್ತು ನೀವು ಬಂದು ನನ್ನ ಮಗಳ ಅಂತ ಒಂದು ಅಪ್ಪಿಗೆ ಕೊಟ್ಟು ಎತ್ಕೊಂಡಿದ್ರಂದ್ರೆ ನಾನು ಎಷ್ಟೋ ಖುಷಿ ಪಡ್ತಿದ್ದೆ ಆದರೆ ನೀವು ಈ ಮಗಳನ್ನ ಎತ್ಕೊಳ್ಳೋದು ಬಿಟ್ಟು ಮತ್ತು ಲಕ್ಷ್ಮಿ ಹೆಂಗದಿ ಮತ್ತು ಲಕ್ಷ್ಮಿ ಹೆಂಗದಿ ಇವಿಷ್ಟು ಮಾತು ಬಿಟ್ಟು ನಿಮ್ಮ ಮಧ್ಯದಲ್ಲಿ ಮಾತೇ ಇಲ್ಲ ಆದ್ರೂ ಈ ಮಗಳಿಗೆ ಚುಚ್ಚು ಮಾತಾಡುತ್ತೀರ ಇದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗೈತನ ಇದು ನಿಮ್ದು ಏನಾದರೂ ಹೊತ್ಕೊಂಡು ಹೋಗ್ತೈತನ ಇಲ್ವಲ್ಲ ಯಾಕ್ರಿ ಹಿಂಗೆ ಮಾಡ್ತೀರಿ ಇದು ಒಂದು ಸಣ್ಣ ಕೂಸಲ್ಲನ ಯಾಕ್ರಿ ಹಿಂಗೆ ಮಾಡ್ತೀರಿ ನಮ್ಮಿಬ್ಬರ ರಕ್ತ ಹಚ್ಕೊಂಡು ಹುಟ್ಟಿರೋ ಮಗುರಿ ಇದು ಯಾಕ್ರಿ ಈ ರೀತಿ ನೋವು ಕೊಡ್ತೀರಿ ನೋಡು ನೀನು ಹಿಂಗೆಲ್ಲ ಬಂದಾಗ ಅಳೋದು ಕರೆಯೋದು ಮಾಡಕ್ಕೆ ಹೋಗ್ಬೇಡ ನನ್ನ ಮನಸ್ಸಿಗೆ ಯಾಕೋ ಅದು ಇಷ್ಟ ಇಲ್ಲ ನನಗೆ ಆ ಹುಡುಗಿ ಕಂಡ್ರೆ ಆಗತ್ತಿಲ್ಲ ಲಕ್ಷ್ಮಿ ನೋಡು ನಾನೇನೋ ಒಂದಿನ ಇದ್ದು ನಿನ್ನ ಜೊತೆ ಮಾತಾಡಿ ಹೋಗ್ಬೇಕಂತ ಬಂದೆ ನೋಡು ನೀನು ನನಗೆ 5ರಾಗ ಬರ್ತೀನಿ 6ರಾಗ ಬರ್ತೀನಿ ಅಂದರೆ ನಡೀದಿಲ್ಲ ನೀನು 3ರಾಗ ಬರಬೇಕು ನಾನು ಕರ್ಕೊಂಡು ಹೋಗ್ತೀನಿ ನನಗೆ 1 ವರ್ಷ ತುಂಬಿಕೊಡ್ದೆ ಒಂದು ಗಂಡು ಮಗ ಬೇಕು ಏನು ಮಾಡ್ತೀವಿ ಏನು ಬಿಡ್ತೀವಿ ನಂಗೆ ಗೊತ್ತಿಲ್ಲ ಅದೆಲ್ಲ ನಿನಗೆ ಬಿಟ್ಟಿದ್ದು ಎಲ್ಲಿ ದವಾಖಾನಿಗೆ ತೋರಿಸ್ತೀವಿ ತೋರಿಸು ಮಾಡು ವರ್ಷ ತುಂಬಿಕೊಡ್ದೆ ನನಗೆ ಗಂಡು ಮಗ ಬೇಕು ಇಷ್ಟು ಹೇಳತ್ತೀನಿ ನಾ ಬರ್ತೀನಿ ಲಕ್ಷ್ಮಿ ಏನು ಯಾಕಂದ್ರೆ ಭಾಳ ಹೊತ್ತು ನನ್ನ ತಲೆ ಕೆಡ್ತೈತಿ ಆ ಕೂಸು ನೋಡಾಕತ್ರ ನಂಗೆ ತಲೆ ಕೆಡ್ತೈತಿ ಕ್ವಾನಿಗೆ ಬರಕ್ಕೆ ನಂಗೆ ಇಷ್ಟ ಇರಲಿಲ್ಲ ಆ ಕೂಸು ನೋಡ್ಬೇಕಾಕತ್ತಂತೇಳಿ ಅದಕ್ಕೆ ನನಗೆ ಮಗಳಂತ ಹೇಳಕ್ಕೂ ನಂಗೆ ಇಷ್ಟ ಇಲ್ಲ ನೋಡೋಣ
ಸಂದರ್ಭ ಸಮಯ ಬಂದಾಗ ಬೇಕಾದ್ರೆ ಅದು ಒಪ್ಕೊಳ್ಳೋದು ಬೇಕು ಪರಿಸ್ಥಿತಿ ಬಂತಂದ್ರೆ ಯಾರ್ದಾರ ಮುಂದೆ ಅನಿವಾರ್ಯ ಸಂದರ್ಭಕ್ಕೆ ಮಗಳಂತ ಒಪ್ಕೋನ ಬೇಕಾಕತಿ ಯಾವಾಗ ಅಂತೀನಿ. ಯಾಕಂದ್ರೆ ಈಗ ಈ ಹುಡುಗಿ ಯಾರಂತ ಕೇಳಿನ ನನ್ನ ಮಗಳು ಅಂತೀನಿ. ಇಲ್ಲ ಅನ್ನಂಗಿಲ್ಲ. ಆದ್ರೆ ನಾನು ಮಾತ್ರ ಮಗಳ ಮಗಳ ಅಂತ ಎತ್ಕೊಳ್ಳೋದು ಇಲ್ಲ, ಮುದ್ದಾಡೋದು ಇಲ್ಲ. ಅಪ್ಪನ ಪ್ರೀತಿ ಅದಕ್ಕೆ ಯಾವಾಗೂ ಸಿಗೋದಿಲ್ಲ, ಸಿಗೋ ಈ ಜಲಮದಲ್ಲೇ ಸಿಗೋದಿಲ್ಲ. ನೆನ್ಪಿಟ್ಕೊಂಬಿಡು.